ಶೀರ್ಷಿಕೆ ಹಪ್ಪಳದ ಸೀತಮ್ಮ. ಪಾತ್ರಗಳು ಎಷ್ಟೆಲ್ಲ ಇವೆ? ಒಂದು ರಾಧಾ, ಮತ್ತೊಂದು ನಾನು. ಎರಡೇ ಪಾತ್ರಗಳ ಮಧ್ಯೆ ಸಂಭಾಷಣೆ. ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಹೀಗೆ ಸಾಮಾನ್ಯ ಎರಡೇ ಪಾತ್ರಗಳೇ ಇದ್ದದ್ದು. ನಾನು ಎನ್ನುವ ಬರಹಗಾರ್ತಿ ಮತ್ತು ಅವಳು ಸಿಕ್ಕುವ ಮಂದಿ. ರಾಧಾ: ಮೇಡಮ್ ಮೇಡಮ್. ನಾನು: ಯಾರು? ರಾಧಾ: ಮೇಡಮ್, 1 ನಿಮಿಷ ಬಾಗಿಲು ತೆಗಿತೀರಾ? ನಾನು: ಯಾರು ಯಾರು ಬೇಕಿತ್ತು? ರಾಧಾ: ನೀವೇ. ನಾನು: ನಾನೇ? ರಾಧಾ: ನಾನು, ನನ್ನ ಹೆಸರು ರಾಧಾ ಅಂತ. ಇದನ್ನ ನೋಡಿ, ನಾನು ಸೇಲ್ಸ್ ಗರ್ಲ್. ನಾನು: ಬೇಡಮ್ಮ. ರಾಧಾ: ಏನು ಅಂತ ನೋಡೋ ಮೊದ್ಲೇ ಹೀಗಂತೀರಲ್ಲ ಮೇಡಮ್. ನಾನು: ಬೇಡ, ನಂಗೆ ತುಂಬಾ ಕೆಲ್ಸ ಇದೆ. ರಾಧಾ: ಮೇಡಮ್, ಹಾಗನ್ನಬೇಡಿ. ಇಷ್ಟು ದೂರ ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದಕ್ಕಾದ್ರೂ ನೋಡಿ, ನೀವು ತಗೊಳ್ಳೋದಿದ್ರೂ ಪರವಾಗಿಲ್ಲ. ನಾನು: ಏನದು? ರಾಧಾ: ಮೇಡಮ್, 1 ಲೋಟ ನೀರು ಕೊಡ್ತೀರಾ? ನಾನು: ರಾಧಾ: ಅನುಮಾನ ಪಡಬೇಡಿ, ಬೇಕಾದ್ರೆ ಬಾಗಿಲ್ ಹಾಕಿಕೊಂಡು ಹೋಗಿ, ನೀರು ತಂದು ಕೊಡಿ. ನಾನು ಕಳ್ಳಿ ಸುಳ್ಳಿ ಅಲ್ಲ. ನಾನು: ಹಾಗಲ್ಲ, ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನಿಮ್ಮ ಹೆಸರೇನು? ರಾಧಾ: ರಾಧಾ ಅಂತ. BB ಸ್ಟ್ರೀಟ್ ನಲ್ಲಿ ನಮ್ಮ ಮನೆ. ನಾನು: ಎಲ್ಲಿ ಹೇಳು? ರಾಧಾ: ರಾಜಶೇಖರ್ ಟೈಲರ್ಸ್ ಹತ್ರ, ಅದರ ಪಕ್ಕಾನೆ. ನಾನು: ಅದೇ ಹಪ್ಪಳದ ಸೀತಮ್ಮನ ಮನೆ ಹತ್ರ. ರಾಧಾ: ನಿಮಗೆ ಹೇಗೆ ಗೊತ್ತು? ನಾನು ಸೀತಮ್ಮನ ಮಗಳು. ನಾನು: ನಿಮ್ಮ ಅಕ್ಕ? ರಾಧಾ: ವಿನುತಾನ ತಂಗಿ ನಾನು. ನಾನು: ವಿನುತಾ ನಂಗೆ ಗೊತ್ತು, ರುಕ್ಕು ಮನೆಗೆ ಬರ್ತಾ ಇದ್ಲು. ರಾಧಾ: ವಿನುತಾಗೆ ಹೋದ ವರ್ಷ ಮದುವೆ ಆಯ್ತು, ಈಗ ಸಾಗರದಲ್ಲಿ ಇದ್ದಾಳೆ. ಹೀಗೆ 2 ವರ್ಷದ ಹಿಂದೆ ಅಪ್ಪ ತೀರಿಕೊಂಡ್ರು. ನಾನು: ಒಳಗೆ ಬಾ. ರಾಧಾ: ಥ್ಯಾಂಕ್ಸ್ ಮೇಡಮ್. ನಾನು: ಏನದು? ರಾಧಾ: ನ್ಯಾಪ್ಕಿನ್ ಮೇಡಮ್, ಮುಟ್ಟಾದಾಗ ಉಪಯೋಗಿಸೋದು. ನಾನು: ರಾಧಾ: ಮುಟ್ಟಿ ನೋಡಿ ಮೇಡಮ್, ಅಂಗಡಿಲಿ ಇದೇ ಪ್ಯಾಕೆಟ್ಗೆ 2 ರೂಪಾಯಿ ಜಾಸ್ತಿ. ನಾನು: 1 ಪ್ಯಾಕೆಟ್ ಮಾರಿದ್ರೆ ಏನು ಸಿಗುತ್ತೆ? ರಾಧಾ: 2 ರೂಪಾಯಿ ಕಮಿಷನ್. ರಾಜು ಮೆಡಿಕಲ್ಸ್ ಇದೆಯಲ್ಲ, ಅವರದ್ದು ಕಾಂಟ್ರಾಕ್ಟ್. ಇನ್ನು 1 ತಿಂಗಳು ಈ ಊರಿನಲ್ಲಿ ಸೇಲ್ಸ್ನ ಬೂಸ್ಟ್ ಮಾಡೋದು ಅಷ್ಟೇ. ನಾನು: ಅಂದ್ರೆ 1 ತಿಂಗಳು ನಿನಗೆ ಈ ಕೆಲಸ? ಬೆಳಗ್ಗಿಂದ ಎಷ್ಟು ಮಾರಿದೆ? ರಾಧಾ: ಎಲ್ಲಿ ಮೇಡಮ್, 4 ಸೇಲ್ ಆಯ್ತು ಅಷ್ಟೇ. ಈಗಿನ ಕಾಲದ ಹುಡುಗಿರು ತೆಗೋತಾರೆ ಅಷ್ಟೇ, ಹೆಚ್ಚಾಗಿ ಎಲ್ಲ ಬಟ್ಟೆನೇ ಉಪಯೋಗಿಸ್ತಾರೆ. ಅಯ್ಯೋ, 1 ಪ್ಯಾಕೆಟ್ ತಗೋಬೇಕಾದ್ರೆ ಎಷ್ಟು ಮಾತಾಡ್ತಾರ ಅಂತೀರಾ? ನಾನು: ಈಗಲೂ ನಿಮ್ಮಮ್ಮ ಹಪ್ಪಳ ಮಾಡ್ತಾರೋ ಹೇಗೆ? ರಾಧಾ: ಅದರಲ್ಲಿ ಅನುಮಾನ ಯಾಕೆ? ನಮ್ಮ ಅಮ್ಮ ಸಾಯೋ ಮುಂಚೆ ಹಪ್ಪಳದ ಮಣೆ ಮುಂದೆನೆ ಸಾಯ್ತಾರೆ ಅನ್ಸುತ್ತೆ. ನಾನು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀನಿ. ಇಲ್ಲ ಹಿಟ್ಟು ತೊಳೆಸ್ತಾ ಇರ್ತಾರೆ, ಇಲ್ಲ ಹಪ್ಪಳದ ಮುದ್ದೆ ಮಾಡ್ತಾ ಇರ್ತಾರೆ, ಇಲ್ಲ ಹಪ್ಪಳ ಲಟ್ಟಿಸ್ತಾ ಇರ್ತಾರೆ, ಇಲ್ಲ ಹಪ್ಪಳ ಎಣಿಸ್ತಾ ಇರ್ತಾರೆ. ಅದೇನು ಏಕಾಗ್ರತೆ ಅಂತೀರಾ? ಮಧ್ಯೆ ಏನಾದ್ರೂ ಮಾತಾಡಿದರೆ ಅವರಿಗೆ ಸಿಟ್ಟೇ ಬಂದ್ಬಿಡುತ್ತೆ. ಯಾವಾಗ ನೋಡಿದ್ರು ಹಪ್ಪಳ ಹಪ್ಪಳ. ನಾನು: ಯಾಕೆ, ನಿಮ್ಮ ತಂದೆ ದುಡಿತಾ ಇರ್ಲಿಲ್ವಾ? ರಾಧಾ: ಅಯ್ಯೋ, ನಮ್ಮಪ್ಪ ಹಬೀಬ್ಸ್ ನಲ್ಲಿ ಅಕೌಂಟ್ ಬರಿತಾ ಇದ್ರು. ನಾವು 3 ಜನ ಮಕ್ಕಳು. ಮನೆ ಬಾಡಿಗೆ, ಹಾಲಿಗೆ ಅಷ್ಟಕ್ಕೆ ಸಾಕು ಅವರ ಸಂಬಳ. ಇಡೀ ಮನೆ ನಡೀತಾ ಇದ್ದದ್ದೇ ನಮ್ಮಮ್ಮನ ಹಪ್ಪಳದಿಂದ. ನಾನು: ನಿಮ್ಮಮ್ಮ ಹಪ್ಪಳ ಮಾತ್ರ ಚೆನ್ನಾಗಿ ಮಾಡ್ತಾರಪ್ಪ, ಅಕ್ಕಿ ಹಪ್ಪಳವಂತೂ ತುಂಬಾ ಚೆನ್ನಾಗಿರುತ್ತೆ. ರಾಧಾ: ನೀವು ನಮ್ದೇ ಹಪ್ಪಳ ತಕೊಳ್ಳೋದಾ? ನಾನು: ಶುಭಾ ಸ್ಟೋರ್ಸ್ ನಲ್ಲಿ ಭವಾನಿ ಹಪ್ಪಳಗಳು, ಹೌದು ತಾನೆ? ರಾಧಾ: ಹೌದು ಹೌದು, ಪಾಪ ಅವ್ರು ಮಾತ್ರ ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ. ನಮ್ಮ ಅಕ್ಕನ ಮದುವೆಗೆ ಅವರೇ ಸಾಲ ಕೊಟ್ಟಿದ್ದು. ಏನು ಯೋಚನೆ ಮಾಡ್ಬೇಡಿ, ಹಪ್ಪಳ ಮಾಡಿಕೊಟ್ಟು ತೀರಿಸಿ ಬಿಡಿ ಅಂದ್ರು. ನಾನು:
ಅಕ್ಕಿ ಹಪ್ಪಳಕ್ಕೆ ಏನೇನು ಹಾಕ್ತೀರಾ ಹೇಳಿ? ರಾಧಾ: ಅದೇ ಅಕ್ಕಿ, ಇಂಗು, ಒಣಮೆಣಸಿನಕಾಯಿ, ಸ್ವಲ್ಪ ಉದ್ದು, ಸೀಮೆ ಅಕ್ಕಿ, ಉಪ್ಪು. ನಾನು ಅದೇ ಹಾಕಿ ಮಾಡಿದ್ದು. ಅದ್ಯಾಕೋ ಗರಿ ಗರಿನೇ ಬರ್ಲಿಲ್ಲ. ನಿಮ್ಮ ಹಪ್ಪಳದ ರುಚಿಯಂತೂ ದೂರಾನೇ ಉಳಿತು. ರಾಧಾ: ಅದೇನೋ ಗೊತ್ತಿಲ್ಲ, ನಾನು ಮಾಡಿದ್ರು ನಮ್ಮಮ್ಮ ಮಾಡಿದ ಹಾಗೆ ಆಗೋದಿಲ್ಲ. ನಾನೇ ಎಷ್ಟೋ ಸಲ ನಮ್ಮ ಅಮ್ಮನಿಗೆ ಹೇಳಿದ್ದೀನಿ. ನಮ್ಮಮ್ಮ ಸುಮ್ಮನೆ ನಗ್ತಾಳೆ. ತುಂಬಾ ಪೀಡಿಸಿದರೆ ಹೋಗೆ ಆ ಭಗವಂತನ್ ಲೀಲೆ ಅಂತಾಳೆ. ಅದೆಷ್ಟು ನಿಜಾನೋ ಅದೆಷ್ಟು ಸುಳ್ಳೋ ಅವಳಿಗೆ ಗೊತ್ತು. ಮತ್ತೆ ನಮ್ಮಮ್ಮಂದು ಏನು ಗೊತ್ತಾ, ಹಿಟ್ಟು ತೊಳಸಿದ ತಕ್ಷಣ ಒಂದು ಚಿಕ್ಕ ಮುದ್ದೆ ಮಾಡಿ ಎಣ್ಣೆ ಸವರಿ ಕೃಷ್ಣಾರ್ಪಣ ಅಂತ ದೇವರಿಗೆ ಎಡೆ ಹಾಕ್ತಾಳೆ. ಏನ್ ಬೇಕಾದ್ರೂ ಆಗ್ಲಿ, ಅದನ್ನು ಮಾತ್ರ ಮರೆಯೋದಿಲ್ಲ. ಅದು ಯಾಕೆ ಅಂತ ಕೇಳಿದ್ರೆ, 10 ಸೇರು ಅಕ್ಕಿ ಸುರಿತೀವಿ, ಕೆಟ್ಟು ಹೋದ್ರೆ ನಷ್ಟ ಕಟ್ಟಿಕೊಡೋರು ಯಾರು ಅಂತಾಳೆ. ಹಿಟ್ಟು ಕಲಸ್ಬೇಕಾದ್ರೆ ಪ್ರಪಂಚನೇ ಬಿದ್ದು ಹೋಗ್ಲಿ ಆಚೀಚೆ ನೋಡಲ್ಲ. ಒಳ್ಳೆ ಚಿನ್ನದ ಕೆಲಸ ಮಾಡೋರ್ ಹಾಗೆ ಮಾಡ್ತಾಳೆ. ಈ ನಮ್ಮಮ್ಮ ಹಪ್ಪಳ ಮಾಡೋದ್ರ ಬಗ್ಗೆನೇ ಒಂದು ಕಾದಂಬರಿ ಬರೀಬಹುದು, ಅಷ್ಟಿದೆ ವಿಚಾರ. ಮತ್ತೆ ನಾವೇನ್ ಮಾಡಿದ್ರು ನಮ್ಮ ಅಮ್ಮನಿಗೆ ಸರಿ ಹೋಗಲ್ಲ, ಎಲ್ಲ ಅವಳೇ ಮಾಡಬೇಕು. ನಾನು ಈ ಪಾಟಿ ಬೀದಿ ಸುತ್ತೋದಕ್ಕಿಂತ ಅದೇ ಒಳ್ಳೇದು ಅಂತ ನಿನ್ಗನ್ಸೋದಿಲ್ವಾ? ರಾಧಾ: ಅಯ್ಯೋ, ಮನೆಯಲ್ಲಿ ಕೂತ್ಕೊಂಡು ಮಾಡಬಹುದು ಅನ್ನೋದೊಂದು ಬಿಟ್ರೆ ಅದರಲ್ಲೂ ಕಷ್ಟ ಇದೆ ರೀ. ಒಲೆ ಮುಂದೆ ಕೂತು ಕೂತು ನಮ್ಮಮ್ಮನ ಮುಖ ಅಂತೂ ಬೆಂದು ಹಪ್ಪಳದ ತರಾನೇ ಆಗಿದೆ. ಆ ಹಿಟ್ಟಿನ ಮುದ್ದೆ ಒತ್ತಿ ಒತ್ತಿ ಅಂಗೈಯಲ್ಲಿ ಇಲ್ಲಿ ಬೆರಳ ಹತ್ರ ಹಳ್ಳ ಬಿದ್ದಿದೆ. ಹೀಗೆ ನಮ್ಮ ಥರ ನೆಟ್ಟಗೆ ಕೂರೋಕೆ ಆಗಲ್ಲ ನಮ್ಮ ತಾಯಿಗೆ. ಒಂದೊಂದ್ಸಲ ಸೊಂಟ ನೋವು ಅಂತ ತುಂಬಾ ಕಷ್ಟಪಡ್ತಾರೆ. ನಾನು: ಅದಕ್ಕೆ ನೀನು ಈ ಕೆಲಸ ಹಿಡ್ದದ್ದ? ರಾಧಾ: ನನ್ನ ಫ್ರೆಂಡ್ ಒಬ್ಳು ಶ್ಯಾಂಪೂಗೆ ಸೇಲ್ಸ್ ಗರ್ಲ್ ಆಗಿದ್ದಾಳೆ. ಅವಳ ಮಾತು ಕೇಳಿಸ್ಕೊಂಡು ನಾನು ಸೇರ್ಕೊಂಡೆ. ಇದೆಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಮೇಡಮ್. ಒಂದೊಂದು ಸಲ ಕೆಲವರ ಮನೆಯಲ್ಲಿ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಕೆಲವರ ಮನೆಯಲ್ಲಿ ಹೆಂಗಸರಿದ್ರು ಅವರನ್ನ ಕರೆಯದೆ ಗಂಡಸರೇ ಮೈ ಮೇಲೆ ಬಿದ್ದು ಮಾತನಾಡಿಸೋಕೆ ಬರ್ತಾರೆ. ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಹೆಂಗಸರನ್ನ ಕರೀರಿ ಅಂದ್ರೆ ಅದ್ಯಾವ ವಿಷಯ, ನಮ್ಮ ಹತ್ರನೇ ಹೇಳಿ ಅಂತ ಪೀಡಿಸ್ತಾರೆ. ನಾನು: ನಿಮ್ಮ ತಾಯಿಗೆ ನೀನು ಈ ಥರ? ರಾಧಾ: ಹ್ಞೂ, ನಮ್ಮಮ್ಮನಿಗೆ ನಾನು ಈ ರೀತಿ ಸುತ್ತೋದು ಚೂರು ಇಷ್ಟ ಇಲ್ಲ. ಅದಕ್ಕೆ ಮುಟ್ಟಿನ ಬಟ್ಟೆ ಮಾರೋದು ಅಂತ ಪ್ರತಿದಿನ ಬೈತಾಳೆ. ಅದಕ್ಕಿಂತ ಲಕ್ಷಣವಾಗಿ ಮನೆಯಲ್ಲಿ ಕೂತು ಹಪ್ಪಳ ಮಾಡು ಅಂತಾಳೆ. ನಾನು: ಅದು ಸರಿ ಅಲ್ವಾ? ರಾಧಾ: ಅದೇನೋ ಹಪ್ಪಳ ನೋಡಿ ನೋಡಿ ಅದರ ಬಗ್ಗೆ ದ್ವೇಷ ಬಂದುಬಿಟ್ಟಿದೆ. ಮನೆ ತುಂಬಾ ಯಾವಾಗಲೂ ಹಪ್ಪಳದ್ದೇ ವಾಸನೆ. ಸದ್ಯ ಈ ವಾಸನೆಯಿಂದ ಬಿಡುಗಡೆ ಸಿಕ್ಕರೆ ಸಾಕು ಅಂತ ಇದನ್ನ ಹಿಡ್ದೆ. ನಾನು: ಬೇರೆ ಕಡೆ ಎಲ್ಲೂ ಪ್ರಯತ್ನ ಮಾಡ್ಲಿಲ್ವಾ? ರಾಧಾ: ಅಯ್ಯೋ, ನಾನು ಓದಿರೋದು ಬರೀ BA, ಅದು 2nd ಕ್ಲಾಸು. ದುಡ್ಡು ಕೇಳ್ತಾರೆ, ಎಲ್ಲಿಂದ ತರೋದು ಹೇಳಿ? ನಾನು: ನನಗೊಂದು 500 ಹಪ್ಪಳ ಬೇಕು, ನಿಮ್ಮ ಅಮ್ಮನಿಗೆ ಹೇಳ್ತೀಯಾ? ಅಡ್ವಾನ್ಸ್ ಬೇಕಾದ್ರೆ ತಗೊಂಡು ಹೋಗು, ನಂಗೆ ಮುಂದಿನ ಶನಿವಾರದ ಹೊತ್ತಿಗೆ ಬೇಕು ಊರಿಗೆ ಕಳಿಸೋಕೆ. ರಾಧಾ: ನಾಳೆನೆ ಬೇಕಾದ್ರೂ ನಮ್ಮಮ್ಮ ಮಾಡಿಕೊಡ್ತಾಳೆ. ನನ್ನ ತಮ್ಮನೇ ನಿಮ್ಮ ಮನೆಗೆ ತಂದು ಕೊಡ್ತಾನೆ. ನಾನು: ಒಳ್ಳೇದೇ ಆಯ್ತು, ಹಾಗಾದ್ರೆ ಈಗಲೇ 100 ರೂಪಾಯಿ ಕೊಡ್ತೀನಿ, ಗ್ಯಾರಂಟಿ ತಾನೆ? ರಾಧಾ: ಗ್ಯಾರಂಟಿ. ಮತ್ತೆ ಈ ನ್ಯಾಪ್ಕಿನ್ಸ್? ನಾನು: ಬೇಡಮ್ಮ, ನಾನಂತೂ ಮನೇಲೇ ಇರೋಳು. ಒಂದು ಹಳೆ ಪಂಚೆ ಇದ್ರೆ 1 ವರ್ಷಕ್ಕಾಗುತ್ತೆ, ಸುಮ್ಮನೆ ಯಾಕೆ? ರಾಧಾ: ಪ್ರಯಾಣಕ್ಕೆಲ್ಲ ತುಂಬಾ ಅನುಕೂಲ. ನಾನು: ಬೇಡ, ನಾನು ವರ್ಷಕ್ಕೆ 2-3 ಸಲ ಊರಿಗೆ ಹೋಗೋದು, ಎಲ್ಲ ಮುಗಿಸ್ಕೊಂಡೇ ಹೋಗೋದು. ರಾಧಾ: ಆಯ್ತು ಬಿಡಿ, ನಾನಿನ್ ಬರ್ಲಾ? ಅಬ್ಬಾ, ಎಷ್ಟು ಹೊತ್ತಾಯ್ತು, ಬರೀ ಮಾತೇ ಆಯ್ತು. ನಾನು: ಇರು, ಮಜ್ಜಿಗೆ ಕೊಡ್ತೀನಿ. ರಾಧಾ: ಬೇಡ, ಲೇಟ್ ಆಗುತ್ತೆ, ಇನ್ನೊಂದ್ಸಲ ಬರ್ತೀನಿ. ನಾನು: ಇರು, 5 ನಿಮಿಷ. ಇದು ಹೆಂಗಸರ ಬದುಕಿನ ಅತ್ಯಂತ ಒಳ ಸೂಕ್ಷ್ಮಗಳನ್ನು ಹೇಳುವಂತಹ ಒಂದು ಅಧ್ಯಾಯ ಇದು. ಗಂಡಸರ ಮಟ್ಟಿಗೆ ಏನು, ಹೆಂಗಸರನ್ನು ನೋಡಿದರೆ ಅವರು ಚಂದ ಇದ್ದಾರೆ ಅಂತ ಅನ್ನುವಂಥ ಒಂದು ಭಾವನೆ ಇರ್ತದೆ. ಅದು ಆ ಭಾವನೆಯನ್ನು
ಬೇಂದ್ರೆಯವರ ಒಂದು ಹಾಡಿನ ಮೂಲಕ ನಿಜವಾದ ಸೌಂದರ್ಯ ಯಾವುದು ಅಂತ ಅವರು ಹೇಳ್ತಾರೆ. ಸೌಂದರ್ಯ ಎಂಬುದು ಕಣ್ಣಿನ ತುತ್ತಲ್ಲ, ಕಣ್ಣಿಗೂ ಕಣ್ಣಾಗಿ ಒಳಗಿಹುದು. ರೂಪ ಲಾವಣ್ಯಕ್ಕೆ ಅಳೆಯಲು ಬಾರದು, ಅವುಗಳೇ ಇದರೊಂದು ಕಣವಿಹವು ಅಂತ ಹೇಳ್ತಾರೆ. ಸೌಂದರ್ಯದ ಬಗ್ಗೆ ನಾವು ಬಾಹ್ಯ ಸೌಂದರ್ಯವೇ ಸೌಂದರ್ಯ ಅಂತ ತಿಳ್ಕೊಳ್ಳೋದ್ರ ವಿರುದ್ಧ ಅವರು ಬರೆದಂತಹ ಕವನದ ನಿಜವಾದ ಸಾರ ಅಂತ ಹೇಳಿ ಈ ಅಧ್ಯಾಯವನ್ನು ನಾವು ಅಲ್ವಾ? ಭಾವಿಸ್ಬೋದು. ನಿಜವಾಗಿಯೂ ಇದನ್ನು ಕೇಳಿದಾಗ ಬಹಳ ಒಳ ಸೂಕ್ಷ್ಮಗಳೆಲ್ಲ, ಹೆಂಗಸಿನ ಬದುಕಿನ ಒಳ ಸೂಕ್ಷ್ಮಗಳೆಲ್ಲ, ಯಾರಿಗೂ ಹೇಳಲಾರದ ಸಂಕಟಗಳೆಲ್ಲ ಇದರಲ್ಲಿ ಬರೆದಿಟ್ಟಿದ್ದಾರೆ. ಆದ್ದರಿಂದ ಸವಿತಾ ನಾಗಭೂಷಣ್ ಬರೆದದ್ದು ನಿಜವಾಗಿಯೂ ಒಂದು ಬಹಳ ದೊಡ್ಡ ಒಂದು ಗ್ರೇಟ್ನೆಸ್ ಅಂತ ಅನ್ನಿಸ್ತದೆ. ಈ ಸೂಕ್ಷ್ಮಗಳೆಲ್ಲ ಗಂಡಸರಿಗೆ ಗೊತ್ತಾದರೆ ಹೆಂಗಸರ ಬಗ್ಗೆ ಅನುಕಂಪ ಮೂಡಬಹುದು, ಹೆಂಗಸರನ್ನು ನಡೆಸಿಕೊಳ್ಳುವ ರೀತಿ ಬೇರೆ ಆಗಬಹುದು ಅಂತ ನಮಗೆ ಅನ್ನಿಸ್ತದೆ.